ಶಾಸಕರ ಪಿಎ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಈ ಆಡಿಯೋ ನನ್ನದಲ್ವೇ ಅಲ್ಲ ಅಂತ ವಿಠಲ್ ಬಗಲಿ ಹೇಳಿದ್ದಾರೆ. ಆಡಿಯೋದಲ್ಲಿರೋ ಧ್ವನಿ ನನ್ನದಲ್ಲ ಅಂತ. ಕಾಂಗ್ರೆಸ್ ಶಾಸಕರ ಪಿಎ ಆಡಿಯೋ ವೈರಲ್ ವಿಚಾರ. ಈ ಆಡಿಯೋ ವಿಚಾರ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಹಣ ತಗೊಂಡು ಮನೆ ಕೊಟ್ಟಿದ್ರೆ ರಾಜೀನಾಮೆ ಕೊಡ್ತೀನಿ, ಜನರಿಂದ ನಾನು ಹಣ ಪಡೆದಿದ್ರೆ ರಾಜಕೀಯ ನಿವೃತ್ತಿಯನ್ನೇ ಪಡಿತೀನಿ, ನಾನು ವಿಠಲ್ ಬಗಲಿ ಜೊತೆ ಮಾತಾಡಿದ್ದೀನಿ ಅಂತ ಶಾಸಕ ಹೇಳಿರೋದು. ಅದು ಅವನ ಧ್ವನಿ ಅಲ್ಲ ಅಂತ ಹೇಳಿದ್ದಾನೆ. ಆದ್ರೂ ತನಿಖೆ ಆಗ್ಲಿ, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗ್ಲಿ ಅಂತ ಕಾಂಗ್ರೆಸ್ ಶಾಸಕ ವಿಠಲ್ ಕಟಕದೊಂಡ ಹೇಳಿಕೆ ಕೊಟ್ಟಿದ್ದಾರೆ. ಏನೂ ಗೊತ್ತೇ ಇಲ್ಲ, ಆಡಿಯೋನೂ ಕೇಳಿಲ್ಲ, ಮತ್ತು ಬಹುಶಃ ನನ್ನ ಆಪ್ತ ಸಹಾಯಕ ಬಗಲಿ ಇರೋದ್ರಿಂದ ಬಗಲಿ ಬಾಯಿಲೇನೂ ನಾನು ಏನೂ ಕೇಳಿಲ್ಲ, ನನಗಂತೂ ಏನೂ ಹೇಳಿಲ್ಲ. ಆದರೆ ನನ್ನ ಕ್ಷೇತ್ರದಲ್ಲಿಯೂ ನಾನು ಸಾವಿರಾರು ಮನೆಗಳನ್ನು ಕೊಟ್ಟಿವಿ, ಈಗಾಗಲೇ ಸೈನ್ ಮಾಡೀನಿ. ಅದಕ್ಕಾಗಿ ನಾನು ಎಂದರೆ ಒಬ್ಬನ ಕೈಲೇ, ಅಕಸ್ಮಾತ್ ಒಬ್ಬನ ಕೈಲೇ ಏನಾದರೂ ನನಗೆ ದುಡ್ಡು ಕೊಡುವಪ್ಪ ಅಥವಾ ಬೇಡ, ನಾ ದುಡ್ಡು ಕೊಡು, ನಾ ಮನೆ ಕೊಡ್ತೀನಿ ಅಥವಾ ದುಡ್ಡು ಕೊಡು, ನೀ ಮನೆ ಮಾಡಿಸ್ತೀನಿ ಅಂತ ನಾನು ಹೇಳಿದ್ದಂದ್ರೆ ಪ್ರಾಮಾಣಿಕ ರೀತಿಯಿಂದ ಅವ್ರು ಸಾಬೀತು ಮಾಡಬೇಕು. ನಾನು ರಾಜೀನಾಮೆ ಕೊಡ್ತೀನಿ, ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ನಾನು. ಸರ್, ಈಗ ನೀವು ಮಾಡಿರಿ ಅಂತಲ್ಲ, ನಿಮ್ಮ ಹಿಂದೆ ಈ ರೀತಿ ಎಲ್ಲ ನಡೀತಾ ಇದೆಯಾ ಗ್ರಾಮ ಪಂಚಾಯತಿ ಲೆವೆಲ್? ಹಾಗೇನಾಗಿಲ್ಲ. ಆಮೇಲೆ ಈಗ ನಿಮ್ಗೆ ಗೊತ್ತಿರಲಾರ್ದೆ ನಿಮ್ಮ ಪಿ ಎಗಳು ಈ ರೀತಿ ಮಾಡ್ತಾ ಇದ್ದಾರೆ ಸರ್? ಹಂಗೇನ ಆಗೇ ಇಲ್ಲ, ಮಾಡಂಗೂ ಇಲ್ಲ. ಮತ್ತು ಗ್ರಾಮ ಪಂಚಾಯತಿ ಮನೆ ಅಂತಂದ್ರೆ ಅಲ್ಲಿ ವಾರ್ಡ್ ವೈಸ್ ಮೀಟಿಂಗ್ ಕರಿಬೇಕು. ಅವರು ವಾರ್ಡ್ ವೈಸ್ ಮೀಟಿಂಗ್ ಕರೆದು ಮೀಟಿಂಗ್ನಾಗ ಠರಾವ್ ಪಾಸ್ ಆಗಬೇಕು. ಠರಾವ್ ಪಾಸ್ ಮಾಡಿ ಮೂರು ಮಂದಿ ಸೈನ್ ಮಾಡಿದಾರೆ. ತಹಸೀಲ್ದಾರ್, PDO ಮತ್ತು CS. ಆನಂತರ ನನ್ನ ಕಡೆ ಸೈನಿಗೆ ಬರ್ತೈತೆ. ಅದು ಸೈನ್ ಮಾಡಿ ನಾನು ಸೈನ್ ಮಾಡೀನಿ ಇಷ್ಟೇ ಖರೆ. ಆದರೆ ಅಕಸ್ಮಾತ್ ತಪ್ಪಿ ಸಹಿತ ನಾನೇನು ಹೇಳೀನಿ ನಮ್ಮ ಕಾರ್ಯಕರ್ತರಿಗೆ, ಅವ್ರಿಗೆ ಏನು ಹೇಳೀನಿ, ನೀವು ಬಡವರಿಗೆ ನನಗೆ ಗೊತ್ತು, ನಿಮಗೂ ಎಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.